ಸರಿ ಸಾಹೇಬ್ರೆ, ನಿಮ್ಗೆ ಏನ್ ಗಿಫ್ಟ್ ಬೇಕು? ಐ ಮೀನ್ ನೀನು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬಂದ್ರೆ ಅಷ್ಟೇ ಸಾಕು. ಓ ಯಾಕಪ್ಪ, ನಾನು ನನ್ನ ಹುಡುಗಿನು ಕ್ಷೇಮವಾಗಿ ವಾಪಸ್ ಬರೋದ್ ಬೇಡ್ವಾ? ಹಲೋ, ಐ ನಾನ್ಸಿ. ಯಾ, ಐ ಹ್ಯಾವನ್ ಚೆಕ್ಡ್. ಐ ವಿಲ್ ಚೆಕ್ ರೈಟ್ ನೌ. ಎಲ್ಲಿಗೆ ಹೋಗ್ತಿದ್ಯೋ? ತಿಂಡಿ ತಿನ್ಕೊಂಡು ಹೋಗೋ. ಯಾಕೆ ಹೋದಾ? ಪ್ರಾಬಬ್ಲಿ ಯಾವ್ದೋ ಎಮರ್ಜೆನ್ಸಿ ಕೇಸ್ ಇರ್ಬೋದು, ಅದಕ್ಕೆ ಅಷ್ಟು ಅರ್ಜೆಂಟ್ ಆಗಿ ಹೋಗಿರ್ಬೋದು. ಯಾರು ಅಷ್ಟೊಂದು ಟೆನ್ಷನ್ ಆಗ್ಬೇಡಿ, ಆರಾಮಾಗಿರಿ. ಸರಿಮಾ, ನಾನು ಹೊರಡ್ತೀನಿ. ಭೂಮಿ, ನನಗೆ ಹಾಸ್ಪಿಟಲ್ ಡ್ಯೂಟಿ ಇವತ್ತು. ನೀನು ಹೊರಡೋ ಟೈಮಲ್ಲಿ ನಾನು ಮನೆಗೆ ಬಂದ್ಬಿಡ್ತೀನಿ. ಸರಿ ಸಾಹೇಬ್ರೆ. ಪರವಾಗಿಲ್ಲ, ಚೇತರಿಸ್ಕೊತಾ ಇದ್ದಾರೆ. ನಾಳೆ ಡಿಸ್ಚಾರ್ಜ್ ಕೇಳ್ಬಿಡಿ. ಡಾಕ್ಟರ್ ಹೇಳಿ. ನನಗೆ ಹುಷಾರಾಗಿದೆ ಅಂತ ನೀವು ಅಜಿತ್ ಹತ್ರ ಹೇಳ್ಬೇಡಿ ಪ್ಲೀಸ್. ಅದೇ ಸಾಧ್ಯ? ಹೇಳ್ತಾ ಇದ್ರೆ ತಪ್ಪಾಗುತ್ತಲ್ವಾ? ಪ್ಲೀಸ್ ನನಗೆ ಇದೊಂದು ವಿಚಾರದಲ್ಲಿ ಹೆಲ್ಪ್ ಮಾಡಿ. ನನ್ನ ಹೆಲ್ತ್ ಅಲ್ಲಿ ಏನೋ ಸೀರಿಯಸ್ ಪ್ರಾಬ್ಲಮ್ ಕಾಣಿಸ್ಕೊಂಡಿದೆ ಅಂತ ಹೇಳಿ. ಇನ್ನೊಂದು 10 days ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಇರಬೇಕು ಅಂತ ಹೇಳಿ. ಅಷ್ಟರಲ್ಲಿ ನಾನು ಹೇಗಾದ್ರೂ ಬೇಲಿಗೆ ಅರೇಂಜ್ಮೆಂಟ್ ಮಾಡ್ತೀನಿ. ನೀವ್ ನನಗೆ ಕೋಆಪರೇಟ್ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ ನೀವು ಇಷ್ಟಪಟ್ಟಿರೋ ಹಾಸ್ಪಿಟಲ್ನ ನಿಮ್ ಹೆಸರಿಗೆ ಮಾಡಿಸ್ತೀನಿ. ಸರಿ, ನಮ್ ಕಡೆ ಒಬ್ರು ಬರ್ತಾರೆ. ಅವ್ರು ಒಪ್ಪಿದ್ರೆ ನನಗೆ ಓಕೆ. ಯಾರು? ಸರ್, ಇವ್ರು ನನ್ನ ಹತ್ರ ಡೀಲ್ ಮಾತಾಡ್ತಾ ಇದ್ರು, ನೀವೇ ವಿಚಾರಿಸ್ಕೊಳ್ಳಿ. ಅನಾಥಾಶ್ರಮದಿಂದ ಬಂದಂತ ಒಂದು ಸಾಧಾರಣ ಹುಡುಗಿ ಡಾಕ್ಟರ್ಗೆ ಇಷ್ಟ ಆಗಿರೋ ಹಾಸ್ಪಿಟಲ್ ನ ಗಿಫ್ಟ್ ಮಾಡೋಷ್ಟು ತಮ್ಮ ಹತ್ರ ಫಿನಾನ್ಷಿಯಲಿ ಸಪೋರ್ಟ್ ಇದೆ. ನೋಡು, ನೀನ್ ನಮ್ಮನೆ ಕಾಲಿಟ್ಟಿದ್ ನೆಕ್ಸ್ಟ್ ಸೆಕೆಂಡ್ ಹೇಳ್ದೆ ನೀನ್ ನಮ್ಮ ಮನಸ್ವಿನಿ ಅಲ್ಲ ಅಂತ. ಈಗ್ಲೂ ಅದೇ ಮಾತ್ ಮೇಲೆ ನಿಂತ್ಕೊಂಡಿದೀನಿ. ನೀನ್ ಒಬ್ಳು ಫ್ರಾಡ್ ಅಂತ ಪ್ರೂವ್ ಮಾಡ್ಲಿಲ್ಲ ಅಂತ ಹೇಳಿದ್ರು ನನ್ನ ಹೆಸರು ಅಜಿತ್ ರಾಮ್ ನಾರಾಯಣ ಅಲ್ಲ. ಅಯ್ಯೋ, ಹಾಗೇನು ಇಲ್ಲ ಅಜಿತ್. ಅವರು ಹಾಸ್ಪಿಟಲ್ ಆಸೆಗೋಸ್ಕರ ಆದ್ರೂ ಬೇಲ್ ತಗೊಂಡು ಅಪ್ಪ ಹತ್ರ ಬರ್ಬೋದು ಅಂತ. ಇನ್ನೊಂದ್ಸಲಿ ನಿನ್ ಬಾಯಲ್ಲಿ ಶ್ರವಣ್ ಮಾವನ ಅಪ್ಪ ಅಂತ ಕರೆದ್ರೆ ದವಡೆ ಹಲ್ಲೆಲ್ಲ ಹೊಡೆದಾಕ್ಬಿಡ್ತೀನಿ. ನೋಡು, ನಿನ್ ನಾಟ ಇಲ್ಲಿವರೆಗೂ ಸರಾಗವಾಗಿ ನಡೆದಿದೆ, ಆದ್ರೆ ಇನ್ ಮುಂದೆ ನಡೆಯೋದಕ್ಕೆ ನಾನ್ ಬಿಡಲ್ಲ, ಆಗದೂ ಇಲ್ಲ. ಇದು ನಿನ್ನ ಅಂತ್ಯ ಅನ್ಕೋ. ಅಜಿತ್ ಪ್ಲೀಸ್ ಅಜಿತ್. ಸೀರೆ ಇಟ್ಕೊಂಡಿದೀನಿ, ಸ್ವೆಟರ್ ಇಟ್ಕೊಂಡಿದೀನಿ, ಬ್ರಷು, ಪೇಸ್ಟು, ಶಾಲು, ಗ್ಲೌಸು, ಆಮೇಲೆ ಜಿಮ್ ಡ್ರೆಸ್ಸು ಎಲ್ಲ ಇಟ್ಕೊಂಡಿದೀನಿ ಅನ್ಸುತ್ತೆ. ಏನು ಮಾಡ್ತಿಲ್ಲ, ಆದ್ರೂ ಏನೋ ಮಿಸ್ ಆಗಿದೆ ಅನ್ಸ್ತಿದ್ಯಲ್ಲ. ಭೂಮಿ, ಹಾ ಸಾಹೇಬ್ರೆ, ಎಲ್ಲ ಇಟ್ಕೊಂಡಿದೀನಿ. ದಡ್ಡಿ ದಡ್ಡಿ ದಡ್ಡಿ, ಇಲ್ಲಿ ಸಾಹೇಬ್ರು ಇಲ್ಲ. ಅವ್ರು ಇದಾರೆ ಅನ್ನೋ ತರನೇ ಕಲ್ಪನೆ ಮಾಡ್ಕೋತಿದ್ಯಲ್ಲ ನೀನು. ಆದ್ರೂ ಏನೋ ಮಿಸ್ ಆಗ್ತಿದ್ಯಲ್ಲ. ದಿನ ಬೆಳಿಗ್ಗೆ ಎದ್ದು ಒಂದ್ಸಲ ನಿಮ್ ಮುಖ ನೋಡ್ಲಿಲ್ಲ ಅಂದ್ರೆ ನನಗ್ ಸಮಾಧಾನನೇ ಆಗೋದಿಲ್ಲ ಸಾಹೇಬ್ರೆ. ನಮ್ಮಿಬ್ರದ್ದು ಒಪ್ಪಂದದ ಮದ್ವೆ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ನೀವೇ ಮೊದ್ಲು, ನೀವೇ ಕೊನೆ. ನಾವಿಬ್ರು ಪ್ರೀತಿ ಇಲ್ದೆ ಮದ್ವೆ ಆಗಿರ್ಬಹುದು, ಆದ್ರೆ ಈ ಜನ್ಮಕ್ಕೆ ನೀವೇ ನನ್ ಗಂಡ. ನಮ್ಮಿಬ್ರ ಮದ್ವೆ ಈ 1 ವರ್ಷದಲ್ಲಿ ಮುಗ್ದೋಗ್ಬಿಡ್ಬಹುದು. ನಿಮ್ ಕೈಯಲ್ಲಿ ನಾನ್ ತಾಳಿ ಕಟ್ಟಿಸ್ಕೋಬೇಕಾದ್ರೆ ನನ್ ಮನ್ಸೊಂದ್ ಕಾಂಟ್ರಾಕ್ಟ್ ಹಾಕುತ್ತು. ನನ್ ಕೊನೆ ಉಸಿರು ಇರೋವರೆಗೂ ನೀವೇ ನನ್ ಗಂಡ ಅಂತ. ನಿಮ್ ಆ ಕಾಂಟ್ರಾಕ್ಟ್ ಮುಗಿದ್ರು ನನ್ ನಿಮ್ ಮನ್ಸಿನ ಕಾಂಟ್ರಾಕ್ಟ್ ಮುಗಿಯಲ್ಲ ಸಾಹೇಬ್ರೆ. ನನ್ನ ಉಸಿರು ಇರೋವರೆಗೂ ಇವತ್ತಿಂದ ನಿಮ್ ಫೋಟೋನೇ ನನ್ನ ಫೋನಲ್ಲಿ ವಾಲ್ ಪೇಪರ್. ಈಗ ನನ್ ಪ್ಯಾಕಿಂಗ್ ಕಂಪ್ಲೀಟ್. ಏಯ್ ಬಾಯ್ ಬಾಡ್ಗಿ, ನೀನ್ ನನ್ನ ಒಪ್ಪಂದದ ಹೆಂಡತಿನೇ ಆಗಿರ್ಬಹುದು, ಆದ್ರೆ ನನ್ ಮನ್ಸು ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ ಆಗ್ಬೇಕು ಅಂತ ಕೇಳ್ತೀರ. ಈ ಕ್ಷಣಕ್ಕೆ ನಮ್ಮ ಮದ್ವೆ ಕಾಂಟ್ರಾಕ್ಟ್ ಪೇಪರ್ಸ್ ನ ಹರಿದಾಕಿ ನನ್ ಜೀವನ ಪೂರ್ತಿ ನೀನೇ ನನ್ ಜೊತೆಗಿರು ಅಂತ ಕೇಳೋ ಆಸೆ. ಆದ್ರೆ ನನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಮೇಲೆ ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಬಹುದು ಅನ್ನೋ ಒಂದ್ ಸಣ್ಣ ಭಯ. ಎಲ್ಲೋ ಒಂದ್ ಕಡೆ ನಿಮ್ ತಾಯಿನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ನಿನ್ನ ಒಪ್ಪಂದದ ಮದುವೆ ಆದ. ಆದ್ರೆ ಈಗ ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ, ನಾನು ನಿಜವಾಗ್ಲೂ ಮದುವೆ ಆಗ್ಬೇಕಾಗಿದ್ದೀನಿ ಅನ್ಕೊಂಡ್ರೆ ನೀನ್ ನನ್ ಬಗ್ಗೆ ಏನ್ ತಿಳ್ಕೊಂತೀವ ಅನ್ನೋ ಭಯ. ಅದನ್ನ ತಪ್ಪು ತಿಳ್ಕೊಂಡ್ಬಿಟ್ರೆ ನನ್ ತುಂಬಾನೇ ದುಃಖ ಆಗತ್ತೆ. ನಿಮ್ ಮನ್ಸಿನ ವಿರುದ್ಧವಾಗಿ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ ಭೂಮಿ, ಆದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹೌದಪ್ಪ, ಅರ್ಥ ಆಯ್ತು. ಏನ್ ಗೊತ್ತಾ, ಕೆಲವು ವಿಷಯಗಳು ಗೊತ್ತಾಗಲ್ಲ, ಅದು ಅನುಭವಕ್ಕೆ ಬರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡಪ್ಪ, ನೀನು ಒಂದ್ ಸೆಕೆಂಡ್ ನೋಡು, ನೇರವಾಗಿ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಅವಳಿಗೆ ಧೈರ್ಯವಾಗಿ ಹೇಳ್ಬಿಡು. ಹೌದಪ್ಪ, ನಾನು ಹೇಳ್ತಿರೋ ಸತ್ಯನೇ ಇದೆ, ನೀನ್ ಕೇಳಿಸ್ಕೊಂಡಿರೋದು ಸತ್ಯ ಇದೆ. ಅಲ್ಲ ಕಣೋ, ಯಾಕೆ ಈ ಪ್ರೀತಿಯನ್ನು ವಿಚಾರ ಇಟ್ಕೊಂಡು ಒದ್ದಾಡ್ತೀರಿ, ಕೊರಗ್ತೀರಿ? ನನ್ಗೊಂದು ಅರ್ಥ ಆಗ್ತಿಲ್ಲ. ಹಾಗಿದ್ದಾಗ ಒಂದ್ ಕೆಲಸ ಮಾಡ್ದೇನು, ನಿನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಒಂದು ಹಾಳೆಯಲ್ಲಿ ಸುಂದರವಾಗಿ ಬರೆದ್ಬಿಡು. ನೇರವಾಗಿ ಅವಳಿಗೆ ಹೋಗಿ ಪ್ರೇಮ ಪತ್ರ ಅಂತ ನೆನ್ಕೋ, ಅವಳಿಗೆ ಕೊಟ್ಬಿಡು. ಅಕಸ್ಮಾತ್ ಅದನ್ನ ಓದಿ ಅವಳು ನಿನ್ಗೆ ಭೇಟಿಯಾದಾಗ ಅವಳ ಮುಖದಲ್ಲಿ ಮಂದಹಾಸ, ನಗು ಏನಾದ್ರೂ ಮೂಡ್ತು ಅಂದ್ರೆ ಅವಳು ನಿನ್ನ ಪ್ರೀತಿನ ಸ್ವೀಕಾರ ಮಾಡ್ಕೊಂಡಿದ್ದಾಳೆ ಅಂತಾನೆ ಅರ್ಥ.
ಪ್ರೀತಿನ ಒಪ್ಕೊಂಡಿದ್ದಾಳೆ ಅಂತ ಅರ್ಥ. ಅರ್ಥ ಆಯ್ತಾ? ಇಲ್ಲಿ ನಾನು ಜೋರಾಗಿ ಕಿರ್ಚ್ ಹೇಳಕ್ಕಾಗಲ್ಲ ಮರಯ್ಯ. ಆಸ್ಪತ್ರೆಯಲ್ಲಿ ಇದೀನಿ. ಪ್ರೀತಿ ಪ್ರೇಮದ ವಿಚಾರಗಳನ್ನ ಮಾತಾಡುತ್ತ ಜಾಗ ಎಲ್ಲ ನಿಂಗೆ ನಂತರ ಕರೆ ಮಾಡ್ತೀನಿ, ಆಯ್ತಾ? ಆಗ್ಲಿ ಎಂತ ಕಾಕತಾಳೀಯ ನೋಡು, ಆಕಸ್ಮಿಕ ಇದು ಒಂಥರ. ಅಲ್ಲಗಣ ಅಜಿತ, ನಮ್ಮ ಜಗನ್ನಾಥ ಗೊತ್ತಲ್ಲ, ನನ್ನ ಸ್ನೇಹಿತ ಜಗನ್ನಾಥ, ಅವನು ನನಗೆ ಕರೆ ಮಾಡಿದ. ಅವ್ರು ಯಾರೋ ಕಲಿಗಂತೆ, ಲಾಯರ್ ಹುಡುಗಿ, ಅವಳನ್ನ ಪ್ರೀತಿ ಮಾಡಿಬಿಟ್ಟಿದ್ದಾನೆ. ಆದ್ರೆ ಹೇಗೆ ಧೈರ್ಯವಾಗಿ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವನಿಗೆ. ಶತದಡ್ಡ. ಅದಕ್ಕೆ ಅವನಿಗೆ ಈ ತರದೊಂದು ಐಡಿಯಾ ಕೊಟ್ಟೆ. ಹಾಗೆ ನಿನಗೂ ಒಂದಿಷ್ಟು ಐಡಿಯಾಗಳು ನನಗೇನಾದ್ರು ಇದ್ರೆ ಕೊಡಪ್ಪ, ಮತ್ತೆ ಅವನಿಗೆ ಹೇಳಕ್ ಈಸಿ ಆಗುತ್ತಂತ ಅಷ್ಟೇ. ಏನಂತೀಯ? ಸತ್ಯವನ್ನ ಹೇಳ್ತಿರೋದು ಯಾಕೋ ಸುಳ್ಳು ಅನ್ನಿಸ್ತಿದ್ಯಲ್ಲ. ಏನಾದ್ರೇನು ಅವ್ರು ಕೊಟ್ಟ ಐಡಿಯಾ ಚೆನ್ನಾಗೇ ಇದೆ. ಭೂಮಿ ಹೇಗಿದ್ರು ನಚಿ ಜೊತೆ ಫಾರಿನ್ ಹೋಗ್ತಿದ್ದಾಳೆ. ನನ್ ಮನ್ಸಲ್ಲಿರೋದನ್ನೆಲ್ಲ ಒಂದ್ ಲೆಟರ್ ಬರ್ದ್ ಕೊಟ್ರೆ ಅವ್ಳು ಫಾರಿನ್ ನಿಂದ ಬರೋಷ್ಟ್ರಲ್ಲಿ ಅವ್ಳ ನಿರ್ಧಾರ ತಿಳಿಸೋದಕ್ಕೂ ಹೆಲ್ಪ್ ಆಗತ್ತೆ. ಬಲೆ ನೇರವಾಗಿ ಹೇಳಿದ್ರೆ ಇನ್ನೇನು ಹೇಳಿ ಮನಸ್ಸಿನ ಮಾತು ಅಂತ ತೇಲಿಸ್ಬಿಡ್ತಿದ್ದೆ. ಸದ್ಯ ನಮ್ಮ ಆಂಜನೇಯ ಸಮಯಕ್ಕೆ ಸರಿಯಾಗಿ ಜಗನ್ನಾಥ ಅನ್ನೋ ಪಾತ್ರನ ಸೃಷ್ಟಿ ಮಾಡಿಬಿಟ್ಟ. ನಿನ್ನ ಅನುಭವಕ್ಕೆ ಬರ್ತಿರೋದು ಈ ಗೆಳೆಯನ ಕಣ್ಣಿಗೂ ಕಾಣ್ತಿದೆ. ಭೂಮಿ ದೂರ ಹೋಗೋ ಮುನ್ನ ದಯವಿಟ್ಟು ಅವಳ ಪ್ರೀತಿನ ಒಪ್ಕೊಂಡ್ಬಿಡಪ್ಪ. ಅಜ್ಜಿ ಟೀ. ಆಹಾ, ದೊಡ್ಡ ಸಾಹೇಬ್ರೆ ಟೀ. ಮಾವ, ಭೂಮಿ, ನಿಮಗ್ ಹೊರಡೋದಕ್ ಟೈಮ್ ಆಯ್ತು ತಾನೆ? ಎಲ್ಲಿ ನಚ್ಚ ಇನ್ನು ಮನೆಗೆ ಬಂದಿಲ್ಲ? ನಿಮ್ ಮೈದಂಗ್ ಒಂದ್ ಫೋನ್ ಮಾಡು, ಎಲ್ಲಿದನ್ ಕೇಳು. ಅತ್ತೆ, ನಾನ್ ಈಗಾಗ್ಲೇ 100 ಸತಿ ಫೋನ್ ಟ್ರೈ ಮಾಡಿದೀನಿ, ನನ್ ಮೈದು ಫೋನ್ ಸಿಗ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಎಲ್ ಹೋದ ಇವನು? ಅಜ್ಜಿ, ಅರೆ ಅಪ್ಪು, ಅಪ್ಪು, ಏನು ಇದು ದಿಢೀರಂತ ಬಂದ್ಬಿಟ್ಟಿದ್ಯಾ? ಬರ್ತಿದ್ದೀನಿ ಅಂತ ಒಂದ್ ಮಾತು ಹೇಳಿಲ್ಲ, ಏನಾಯ್ತು? ಶೂ, ಅದಕ್ಕೆ ಅಕ್ಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಹೆದ್ರುಕೋಬೇಡ, ನಾನೇನ್ ಇಲ್ಲೇ ಟೆಂಟ್ ಹಾಕಕ್ ಬಂದಿಲ್ಲ. ನನ್ ಗಂಡನ್ ಮನೆ ಇಲ್ಲೇ ಪಕ್ಕದ ಏರಿಯಾದಲ್ಲ ಅಲ್ವಮ್ಮ ಇರೋದು. ನಾನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಚ್ಚಿ ಹೇಗಿದ್ರು ಫಾರಿನ್ ಹೋಗ್ತಿದಾನಲ್ಲ, ಅವನಿಗೆ ಬಾಯ್ ಹೇಳೋಣ ಅಂತ ಬಂದೆ ಅಷ್ಟೇ. ನಚ್ಚಿ ಎಲ್ಲಿ ನಚ್ಚಿ? ನಚ್ಚಿ ಬೆಳಗ್ಗೆ ಯಾವ್ದೋ ಫೋನ್ ಬಂತು ಅಂತ ಹೋದವನು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅವನು. ಅಪ್ಪ, ನಚ್ಚಿ ಲಗೇಜ್ ಪ್ಯಾಕ್ ಆಗಿದೆಯೋ ಇಲ್ವೋ ನೋಡೋಣ, ಬನ್ನಿ. ಅಯ್ಯೋ ಬನ್ನಿ ಅಪ್ಪ, ಬನ್ನಿ. ಅಜ್ಜಿ, ನೀವು ಬನ್ನಿ. ನಾನ್ ವಾಪಸ್ ಬರೋವರೆಗೂ ನೀವ್ ಕಾಲ್ ನೋವು ಅಂತಾನೆ ಹೇಳ್ಬಾರ್ದು. ಆ ರೀತಿ ಚೆನ್ನಾಗ್ ಕಾಲಿಗೆ ತೈಲ ಹಚ್ಚಿ ಮಸಾಜ್ ಮಾಡ್ಬಿಡ್ತೀವಿ. ಎಂತ ಬಂಗಾರದಂತ ಹುಡುಗಿಯಮ್ಮ ನೀನು. ಎಂಥ ಸಂದರ್ಭದಲ್ಲೂ ಮನೆಯವ್ರ ಕಾಳಜಿ ಮಾಡೋದ್ ಮಾತ್ರ ನೀರಲ್ಲ. ನಾವೆಲ್ರು ನಿಜವಾಗ್ಲೂ ಪುಣ್ಯ ಮಾಡಿದೀವಮ್ಮ ನಿನ್ನನ್ನ ಸೊಸೆಯಾಗಿ ಪಡೆಯೋದಕ್ಕೆ. ಬನ್ನಿ. ಸತ್ಯನಾ, 5 ನಿಮಿಷ ನಿಮ್ಗೂ ಟೀ ಮಾಡ್ಕೊಡ್ತೀವಿ. ಸದ್ಯ ಚಾ ಅಂಗಡಿಗೆ ಹೋಗು ಅಂತ ಹೇಳಿಲ್ವಲ್ಲ? ಲೋ ಅಜಿತ, ನೀನ್ ಬರೀತಾರ ಲವ್ ಲೆಟರ್ ಲೀವ್ ಲೆಟರ್ ಅಲ್ಲ, ರೆಸ್ಪೆಕ್ಟ್ ಡಿಯರ್ ಭೂಮಿ. ನನ್ನ ಮುದ್ದು ಬಾಯ್ ಬಡ್ಕಿ. ಇದು ಚೆನ್ನಾಗಿ ಲವ್ ಲೆಟರ್ಲಿ ಬಾಯ್ ಬಡ್ಕಿ ಅಂತಾನೆ ಬರೆಯೋದು ಇರುತ್ತೆ. ಓದೋದಕ್ಕಿಂತ ಮುಂಚೆನೆ ಅರ್ಧ ಕೊಟ್ರೆ ಕಷ್ಟ. ಓ ನನ್ನ ಮುದ್ದಿನ ಹೆಂಡತಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆದ್ಮೇಲೆ ನಿನ್ಗೆ ಲವ್ ಲೆಟರ್ ಬರೆಯೋ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಮೊದಲನೇ ಸಲ ದೇವಸ್ಥಾನದಲ್ಲಿ ಭೇಟಿ ಆದಾಗ ಆ ಭೇಟಿ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬರುತ್ತೆ ಅಂತ ನನ್ನ ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ. ನಿನ್ ಸ್ವಾಭಿಮಾನ, ನಿನ್ ಛಲ, ನಿನ್ ಹಠ, ಸ್ವಲ್ಪ ಪೆದ್ದತನ, ಇದೆಲ್ಲನೂ ನಂಗೆ ತುಂಬಾ ಇಷ್ಟ ಆಯ್ತು. ಅದ್ರ ಜೊತೆ ಈ ಮನೆಯವರೆಲ್ಲ ನಿನ್ನ ಇಷ್ಟಪಡುವಂತ ನೀನ್ ಒಳ್ಳೆತನ, ಇದೆಲ್ಲನೂ ನಂಗೆ ಇಷ್ಟ ಆಯ್ತು. 1 ವರ್ಷ ಆದ್ಮೇಲೆ ನೀನ್ ನನ್ನ ಬಿಟ್ಟು ಹೋಗ್ತೀಯ ಅನ್ನೋದನ್ನ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ ಭೂಮಿ. ನೀನ್ ಇಲ್ದೇ ಇರೋ ಜೀವನ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಭಯ ಆಗ್ತದ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಮುಂಚೆ ನಾನು ಮಾತಾಡ್ತಾನೆ ಇರ್ಲಿಲ್ಲ, ನೀನು ಮಾತು ಶುರು ಮಾಡಿದ್ರೆ ಮಾತು ನಿಲ್ಲಿಸ್ತಾನೆ ಇರ್ಲಿಲ್ಲ. ನಮ್ಮಿಬ್ಬರ ಮಧ್ಯ ಈ ಚಿಕ್ಕ ಪುಟ್ಟ ಜಗಳಗಳು ಯಾವಾಗ್ಲೂ ಆಗ್ತಾನೆ ಇತ್ತು. ಯೂಶಲಿ ಎಲ್ರು ಅನ್ಕೊಳ್ಳೋದು ಜಗಳ ಬೇಡವೇ ಬೇಡಪ್ಪ, ನೆಮ್ಮದಿಯಾಗಿರೋಣ ಅಂತ. ಆದ್ರೆ ನಿನ್ ಜೊತೆ ಜಗಳ ಆಡ್ಲಿಲ್ಲ ಅಂದ್ರೆ ನನ್ ನೆಮ್ಮದಿನೇ ಇರಲ್ಲ. ಈ ಸಿಡುಕ್ ಮೂತಿ ಸಿದ್ದಪ್ಪನ ಜೀವನ ಪೂರ್ತಿ ಸಹಿಸ್ಕೊಂಡು ಜೊತೆಲಿರ್ತೀಯ ಭೂಮಿ. ನನ್ ಪ್ರೀತಿನ ನೀನ್ ಒಪ್ಕೊಳ್ಳೇಬೇಕು ಅಂತ ನಾನ್ ನಿನ್ಗೆ ಬಲವಂತ ಮಾಡಲ್ಲ. ಹಾಗಂತ ನೀನ್ ಒಪ್ಕೊಳ್ಳಿಲ್ಲ ಅಂತ ಮಾತ್ರಕ್ಕೆ ನಾನ್ ನಿನ್ನ ದ್ವೇಷಿಸಲ್ಲ. ಈಗಿನಷ್ಟೇ ಪ್ರೀತಿಸ್ತೀನಿ, ಇದಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ. ನನ್ ಮೊದಲನೇ ಪ್ರೀತಿ ಸಾಹಿತ್ಯ ಆಗಿರ್ಬೋದು, ಆದ್ರೆ ನನ್ ಜೀವನದ ಕೊನೆ ಪ್ರೀತಿ ನೀನಾಗಿರ್ಬೇಕು ಭೂಮಿ. ಐ ಲವ್ ಯು ಸೋ ಮಚ್. ನನ್ ಪ್ರೀತಿ ನಿನಗೆ ಒಪ್ಪಿಗೆ ಆಗಿದ್ರೆ ನೀನ್ ಫಾರಿನ್ ನಿಂದ ಬಂದ್ಮೇಲೆ ಅದನ್ನ ನನಗ್ ತಿಳಿಸು, ತುಂಬಾ ಖುಷಿ ಪಡ್ತೀನಿ. ಇನ್ ಕೇಸ್ ನೋ ಆಗಿದ್ರೆ ಮಾತ್ರ ಅದನ್ನ ಬಾಯ್ಬಿಟ್ಟು ಹೇಳ್ಬೇಡ. ಅದನ್ನ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನನ್ ಕೊಟ್ಟಿಲ್ಲ. ನಿಮ್ ಮೌನನೇ ನನ್ಗೆಲ್ಲನೂ ಅರ್ಥ ಮಾಡಿಸ್ಬಿಡುತ್ತೆ. ಇಂತಿ ನಿಮ್ಮ ಅಜಿತ್ ರಾಮನಾರಾಯಣ್. ಸಾಹೇಬ್ರೆ, ಏನ್ ಬರಿತಾ ಇದ್ದೀರಾ? ನಿಂಗ್ ಲವ್ ಲೆಟರ್. ಹಾ? ಐ ಮೀನ್ ಬೆಳಗ್ಗೆ
ನಿಮ್ಗೇನ್ ಬೇಕು ಕೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ತೀಯಲ್ಲ, ಅದಕ್ಕೆ ನನ್ಗೇನೇನ್ ಬೇಕೋ ಅದನ್ನ ಈ ಲೆಟರ್ ಬರ್ದಿಟ್ಟಿನಿ. ನೀನು ಓದ್ಬಿಟ್ಟು ನನ್ಗಿದನ್ನ ಕೊಡೋದಕ್ಕಾಗತ್ತಾ ಇಲ್ವಾ ಹೇಳು. ನನ್ ಕೈಯಿಂದ ಕೊಡಕ್ಕಾದ್ರೆ ಖಂಡಿತವಾಗ್ಲೂ ತಗೊಂಡ್ ಬರ್ತೀನಿ. ನೀನ್ ಇದನ್ನ ನಿನ್ ಫ್ಲೈಟ್ ಅಲ್ಲಿ ಕುತ್ಕೊಂಡ್ಮೇಲೆ ಓದ್ಬೇಕಾ? ಅಲ್ಲಿವರೆಗೂ ಇದನ್ನ ಓಪನ್ ಮಾಡ್ಬೇಡ. ಏನ್ ಸಾಹೇಬ್ರೆ ಇದು ಇಷ್ಟೊಂದ್ ಇದ್ ನನ್ ಪರ್ಸನಲ್, ನೀನ್ ನೋಡೋ ಹಾಗಿಲ್ಲ. ಹಾಗಾದ್ರೆ ಅಂತದೇನಿದೆ ಅದ್ರಲ್ಲಿ? ನಿಂಗೆ ಯಾಕೆ ನೀವ್ ಇಷ್ಟೊಂದ್ ಈ ಲೆಟರ್ ಬರ್ದಿರೋದನ್ನ ನೀನ್ ಕೊಡಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ಮಾತ್ರ ಹೇಳು. ನೀವ್ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದೀರಾ ಅಂದ್ರೆ ಅದ್ರಲ್ಲಿ ಏನ್ ಬರ್ದಿದೀರಾ ಅಂತ ನಾನ್ ನೋಡ್ಲೇಬೇಕು. ಕೊಡಿ ಇದನ್ನ ನಿನ್ ಫ್ಲೈಟ್ ಅಲ್ಲಿ ಕುತ್ಕೊಂಡ್ಮೇಲೆ ಓದ್ಬೇಕು. ಅಲ್ಲಿವರೆಗೂ ಇದನ್ನ ಓಪನ್ ಮಾಡೋ ಹಾಗಿಲ್ಲ. ಸರಿ, ನನ್ ಬಾಂಧಲ್ ಹೋಗ್ಬೇಕಾದ್ರೇನೆ ಓದ್ತೀನಿ. ಸಾಹೇಬ್ರೆ, ನನ್ ಮೈದು ಇನ್ನೂ ಬಂದೇ ಇಲ್ಲ. ಹಾಸ್ಪಿಟ್ಲ್ ಫೋನ್ ಮಾಡಿ ಕೇಳಿದ್ರೆ ನಮ್ ಕಡೆಯಿಂದ ಯಾವ್ದು ಫೋನೇ ಹೋಗಿಲ್ಲ ನಿಮ್ ಮೈದುಗೆ ಅಂತ ಹೇಳಿದ್ರು. ಅಲ್ಲಿ ಕೆಳಗಡೆ ಎಲ್ರು ನಚ್ಚಿಗೋಸ್ಕರ ತಲೆ ಬಿಸಿ ಮಾಡ್ಕೊಂಡ್ ಕಾಯ್ತಾ ಇದಾರೆ. ಅವ್ನು ಹಾಸ್ಪಿಟಲ್ ಹೋಗ್ಲೇ ಇಲ್ವಾ? ಇಲ್ಲ. ಮತ್ತೆಲ್ಲೂ ಇರೋದಕ್ ಚಾನ್ಸ್ ಅದ. ಸರಿ, ಕೆಳಗಡೆ ನಡಿ ಹೋಗೋಣ. ಟೈಮ್ ಆಗಿದೆ, ಎಲ್ಲ ಊಟ ಮಾಡಿ ಬನ್ನಿ. ಬಾರೋ. ಸತ್ಯ ಬಾ. ಬಂದೆ. ಅಜಿತಾ, ಭೂಮಿ, ಟೈಮ್ ಆಗಿದೆ, ಊಟ ಮಾಡ್ ಬನ್ನಿ. ಅಜಿತ್, ನಚ್ಚಿ ಬೆಳಗ್ಗೆ ಹೋದವನು ಇನ್ನೂ ಯಾಕೋ ಬಂದಿಲ್ಲ ಕಣ. ಹ್ಞೂ ಕಣು, ಅವ್ನ್ ಫೋನ್ ಬೇರೆ ನಾಟ್ ರೀಚಬಲ್ ಆಗಿದೆಯಂತೆ. ಅಲ್ಲ, ನಿನ್ನೆಯಿಂದ ತನ್ನ ಹುಡುಗಿನ ಕರ್ಕೊಂಡ್ ಬರೋದಕ್ಕೆ ಯೂಎಸ್ ಹೋಗ್ಬೇಕು ಅಂತ ಎಷ್ಟು ಖುಷಿ ಇದ್ದ. ಇಷ್ಟೊತ್ತಾದ್ರೂ ಬುದ್ಧಿಲ್ವಲ್ಲ? ಫ್ಲೈಟ್ ಏನಾದ್ರು ಮಿಸ್ ಆಗೋದ್ರೆ? ಅಲ್ಲ, ಫ್ಲೈಟ್ ಮಿಸ್ ಆಯ್ತು ಅಂದ್ರೆ ಇನ್ನೊಂದ್ ಫ್ಲೈಟ್ ಬುಕ್ ಮಾಡ್ಕೊಬಹುದು. ಆದ್ರೆ ಇವ್ನು ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ ಇರ್ಲಿಲ್ವಲ್ಲ. ಅದೇನೋ ನಿಜ, ಆದ್ರೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅನ್ಸುತ್ತೆ. ನನ್ ಹತ್ರ ಅವ್ನ ಹಾಸ್ಪಿಟಲ್ ನಂಬರ್ ಇದೆ, ನಾನು ಅವ್ರ ಹಾಸ್ಪಿಟಲ್ ಕಾಲ್ ಮಾಡಿ ನೋಡ್ತೀನಿ. ಕುಡ್ಕೊಂಡ್ ಬಂದಿದ್ದಾನೆ. ನಮ್ ಫ್ಯಾಮಿಲಿ ಎಲ್ಲ ಯಾರು ಈ ರೀತಿ ಕುಡ್ಕೊಂಡ್ ಬಂದಿರ್ಲಿಲ್ಲ. ಏನೋ ಇದು ನಿನ್ನ ಅಭ್ಯಾಸ? ನಚ್ಚಿ, ಸೀರಿಯಸ್ಲಿ ಶೇಮ್ ಆನ್ ಯು. ಹಿಂಗೆ ಡಾಕ್ಟರ್ ಔಷಧಿ ಕೊಟ್ರೆ ಕುಡಿತೀಯ ತಾನೆ? ಈಗ ಈ ಡಾಕ್ಟರ್ ಹರ್ಟು ಪೀಸ್ ಆಗಿದೆ, ಅದಕ್ಕೆ ಪೀಸ್ ಆಫ್ ಮೈಂಡ್ ಕೊಡೋ ಔಷಧಿ ಗುಂಡು, ಅದಕ್ಕೆ ಕುಡ್ದೆ. ಏನಿವಾಗ ಕುಡಿದು ತೂರಾಡ್ಕೊಂಡು ಬಂದು ಊರಲ್ಲಿ ಮರ್ಯಾದೆ ಕಳೆದು ಅಣ್ಣನಿಗೆ ಎದುರು ಮಾತಾಡ್ತೀಯನೋ? ಎಷ್ಟೋ ಧೈರ್ಯ ನನಗೆ. ನಂಗ್ ಹೊಡಿತೀರಾ? ನಿಮ್ ಪ್ರೀತಿಯ ಮಗಂಗ್ ಹೊಡಿತೀರಾ? ಎಷ್ಟೋ ಮಾತಾಡ್ತೀಯೋ? ಅವ ನಿಮ್ ಕೈ ಮುಗಿತೀನಿ, ದಯವಿಟ್ಟು ಸುಮ್ನೆ ಇರಿ. ನಮ್ ನಚ್ಚಿ ಎಂತವನು ಅಂತ ಗೊತ್ತಿದ್ದು ಅಪ್ಪ ನೀವು ಅವ್ನ ಮೇಲೆ ಕೈ ಮಾಡ್ತಿದ್ದೀರಾ. ಇವತ್ತು ಅವ್ನ ಹುಡ್ಗಿನ ನೋಡಕ್ ಹೋಗ್ಬೇಕಾಗಿತ್ತು. ಇವತ್ತೇ ಅವ್ನ್ ಕುಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಏನೋ ಒಂದ್ ಕಾರಣ ಇರುತ್ತೆ. ನಿಧಾನ ಕೂತು ಅವನ್ನ ಕೇಳೋಣ, ಅವ್ನು ಅವಾಗ ಹೇಳ್ತಾನೆ. ದಯವಿಟ್ಟು ಅಲ್ಲಿವರೆಗೂ ತಾಳ್ಮೆ ಕಳ್ಕೊಬೇಡಿ, ಕೈ ಮುಗ್ಸ್ ಕೇಳ್ಕೊತೀನಿ. ಬಾರು ಹೋಗೋಣ. ನಚ್ಚಿ ಅನಾಯ ಅಂತ ಏನೇನೋ ಹೇಳ್ತಾ ಇದ್ದ, ನಿಮ್ ಗಮನಕ್ ಬಂತಾ? ಬೆಳಗ್ಗೆ ಅವನ್ಗೆ ಯಾವ್ದೋ ಒಂದ್ ಕಾಲ್ ಬಂತು. ಕಾಲ್ ಕಟ್ ಆದ್ಮೇಲೆ ಅವ್ನ್ ಮೊಬೈಲ್ ಅಲ್ಲಿ ಏನೋ ಸ್ವಲ್ಪ ಹೊತ್ತು ನೋಡಿ ಇಮಿಡಿಯೇಟ್ ಆಗಿ ಎಕ್ಸಿಟ್ ಆದ. ಬೆಳಗ್ಗೆ ಅವ್ನ್ ಫೋನ್ಗೆ ಬಂದಿರೋ ಇನ್ಫಾರ್ಮೇಶನ್ಗೂ ಅನಾಯಂಗೂ ಮತ್ತೆ ಈಗ ಕುಡ್ಕೊಂಡ್ ಬಂದಿರೋದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅಜಿತಾ, ಕಾರಣ ಏನೇ ಇರ್ಲಿ ಕಣೋ, ಅವನನ್ನ ಈ ಸ್ಥಿತಿಲಿ ನೋಡೋದಕ್ಕೆ ತುಂಬಾ ಸಂಕಟ ಆಗುತ್ತೆ ಕಣೋ. ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಹೊತ್ತು ಕಳೀಲಿ. ಈಗ ಅವನ್ಗೂ ಒಂದ್ ಸ್ವಲ್ಪ ಟೈಮ್ ಕೊಡೋಣ. ಕುಡ್ದಿರೋದ್ ಇಳ್ದಿರುತ್ತೆ, ನಾನೇ ಹೋಗಿ ಅವನ ಹತ್ರ ಮಾತಾಡ್ತೀನಿ. ಏನೇ ಸಮಸ್ಯೆ ಇದ್ರು ಕೂತು ಮಾತಾಡೋಣ, ಬಗೆಹರ್ಸೋಣ. ನನಗೆ ಯಾಕೆ ಹೀಗ್ ಮೋಸ ಮಾಡ್ದೆ? ನನ್ನ ಜೊತೆ ಲೈಫ್ ಲಾಂಗ್ ಇರ್ಬೇಕು ಅಂತ ಇಷ್ಟ ಆಸೆ ಪಟ್ಟಿದ್ದೆ. ಐ ಡೋಂಟ್ ವಾಂಟ್ ಟು ಡೈ. ನೀನ್ ಇಲ್ದೇ ಇರೋ ಜೀವನ ನಂಗೆ ಬೇಡ ಅಮ್ಮ. ಐ ಆಮ್ ಸಾರಿ.